ಆತ್ಮೀಯ ವೀಕ್ಷಕರೇ, ಮತ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಷಯ ಏನಪ್ಪ ಅಂತಂದರೆ, ಅಕ್ಟೋಬರ್ ಮಂತಿನ ಯುವ ನಿಧಿ ಹಣ ಡಿಗ್ರಿ ಮುಗಿದವರಿಗೆ 3,000 ಮತ್ತು ಡಿಪ್ಲೊಮಾ ಮುಗಿದವರಿಗೆ 1,500 ಯಾವಾಗ ಬರುತ್ತೆ? ಮತ್ತು ಇನ್ನು ನವೆಂಬರ್ ಮಂತ್ ಅಮೌಂಟು ಕೂಡ ಅಪ್ಡೇಟ್ ತೋರಿಸ್ತಾ ಇಲ್ಲ. ಯಾವುದೇ ಸ್ಟೇಟಸ್ ಕೂಡ ಯುವ ನಿಧಿ ಪೋರ್ಟಲಲ್ಲಿ ತೋರಿಸ್ತಾ ಇಲ್ಲ. ಆ ಅಮೌಂಟು ಕೂಡ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು. 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. 1ನೇ ತಾರೀಕು 2ನೇ ತಾರೀಕು ಮಾಡಿಸ್ಬೇಕಾ, ಇಲ್ಲ ಅಕ್ಟೋಬರ್ ಮಂತ್ ಅಮೌಂಟ್ ಕ್ರೆಡಿಟ್ ಆದಮೇಲೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳಿದರೆ, ಈ 3 ಜೊತೆಗೆ ಇನ್ನೊಂದು ಕೌಶಲ್ಯಕಾರ ಕರ್ನಾಟಕ ಯೋಜನೆ ಕಡೆಯಿಂದ ಕಾಲ್ ಬರ್ತಾ ಇದೆ. ಅದರಲ್ಲಿ ಏನೇನೋ ನಮ್ಮ ಡೀಟೇಲ್ಸನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಯಾವುದಕ್ಕೆ ಹೌದು ಅಂತ ಕ್ಲಿಕ್ ಮಾಡಬೇಕು, ಯಾವುದಕ್ಕೆ ಇಲ್ಲ ಅಂತ ಕ್ಲಿಕ್ ಮಾಡಬೇಕು ಅಂತೇಳಿ ಕೂಡ ಕಮೆಂಟ್ ಮಾಡಿದರೆ, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸವಿಸ್ತರವಾಗಿ ವಿವರಣೆ ಕೊಡ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟ ಸ್ನೇಹಿತರೆ, ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದು, ಅಕ್ಟೋಬರ್ ಮಂತಿನ ಹಣ ಯಾವಾಗ ಬರುತ್ತೆ? ಅಕ್ಟೋಬರ್ ತಿಂಗಳ ಹಣ ಈ ತಿಂಗಳ 25ನೇ ತಾರೀಕು ಒಳಗಡೆ ಬರುತ್ತೆ ಅಂತೇಳಿ ಯುವ ನಿಧಿ ಪೋರ್ಟಲ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ಮತ್ತು ಅದರ ಜೊತೆಗೆ ಏನು ಯುವ ನಿಧಿ ಹಣ ಏನಿದೆಯಲ್ಲ, ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಾನೆ ಇರಿ. ಸೆಲ್ಫ್ ಡಿಕ್ಲರೇಷನ್ ಎಲ್ಲಿವರೆಗೂ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ತಗೊಳ್ತದೋ ಅಲ್ಲಿವರೆಗೂ ಯುವ ನಿಧಿ ಹಣ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ. ಮತ್ತು ಈ ತಿಂಗಳು ಅಕ್ಟೋಬರ್ ತಿಂಗಳ ಹಣ ಬಂದ ಮೇಲೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾ ಅಂತ ಕೇಳಿದರೆ ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಸ್ನೇಹಿತರೆ. ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ ಸಕ್ಸಸ್ ಆಗಿ ಪ್ರಿಂಟ್ ಬಂದಿದ್ದರೆ ಹಣ ಕಂಪಲ್ಸರಿ ಬರುತ್ತೆ. ಅದಕ್ಕೂ ಮತ್ತೆ ಈ ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಬೇಡ ಅನ್ನೋದಕ್ಕೂ ಯಾವುದೇ ಗೊಂದಲಗಳಿಲ್ಲ, ಅದು ಬರುತ್ತೆ. ಅದರ ಜೊತೆಗೆ ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ 25ನೇ ತಾರೀಕು ಒಳಗಡೆ ನೀವು ಯಾವ ಬೇಕಾದರೂ ಮಾಡಿಸ್ಬೋದು. ಮತ್ತು 25ನೇ ತಾರೀಕು ತನಕ ಬಂದು ಸರ್ವರ್ ಪ್ರಾಬ್ಲಮ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸದೆ ತೊಂದರೆಗೊಳಗಾಗಬೇಡಿ. ಅಷ್ಟರೊಳಗಡೆ ಯಾವ ಬೇಕಾದರೂ ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸಿ. ಮತ್ತು ನವಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್, ಅದರ ಜೊತೆಗೆ ನವಂಬರ್ ತಿಂಗಳ ಹಣದ ಬಗ್ಗೆ ಡೌಟ್ಗಳನ್ನು ಕೇಳಿದರೆ, ಅಕ್ಟೋಬರ್ ತಿಂಗಳದ್ದು ಇನ್ನೊಂದು ವಿಷಯ ತಿಳಿಸ್ಬಿಡ್ತೀನಿ. DBT ಪುಷ್ಡ್ ಅಂತ ಯಾರಿಗೆ ತೋರಿಸ್ತಾ ಇದೆಯಲ್ಲ ಅವರಿಗೆ 15ನೇ ತಾರೀಕು ಒಳಗಡೆ 3,000 ಡಿಗ್ರಿ ಮುಗಿದವರಿಗೆ, ಡಿಪ್ಲೊಮಾ ಮುಗಿದವರಿಗೆ 1,500 ರೂಪಾಯಿ ಬರೋದಂತೂ ಫಿಕ್ಸ್. ಮತ್ತು ಅದರಲ್ಲಿ ಏನಾದರೂ DBT ಪುಷ್ಡ್ ಅಂತ ಇಲ್ಲ, ಪೆಂಡಿಂಗ್ ಅಂತ ತೋರಿಸ್ತಾ ಇದ್ದರೆ ಅದು ಇನ್ನೂ 1 ವಾರದ ತನಕ ಮುಂದೆ ಹೋಗೋ ಸಾಧ್ಯತೆ ಇದೆ. ಮತ್ತು ನವಂಬರ್ ಸ್ಟೇಟಸನ್ನು ಯುವ ನಿಧಿ ಫಲಾನುಭವಿಗಳು ಏನಿದಾರಲ್ಲ, ನವಂಬರ್ ಸ್ಟೇಟಸನ್ನು ಚೆಕ್ ಮಾಡಿಸಿದರೆ ಸ್ಟೇಟಸ್ ಯಾವುದೇ ರೀತಿ ಸ್ಟೇಟಸ್ ಶೋ ಆಗ್ತಾ ಇಲ್ಲ. ಮತ್ತು ಏನಾದರೂ ಎರರ್ ಆಗಿದೆಯಾ, ಯುವ ನಿಧಿ ಹಣ ಬಂದಾಗಿದೆಯಾ ಅಂತ ನೀವು ಕೇಳ್ಬೋದು. ಆ ರೀತಿ ಯಾವುದೇ ಸಮಸ್ಯೆಗಳಾಗಿಲ್ಲ ಸ್ನೇಹಿತರೆ. ಅದು ಇನ್ನೂ ಅಪ್ಡೇಟ್ ಆಗಿಲ್ಲ. ನವಂಬರ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರಲ್ಲ, ಅದು ಯುವ ನಿಧಿ ಹಣ ಇನ್ನೂ ಅಪ್ಡೇಟ್ ಆಗಿಲ್ಲ. ಹಾಗಾಗಿ ಅಲ್ಲಿ ಯಾವುದೇ ರೀತಿ ಶೋ ಆಗ್ತಾ ಇಲ್ಲ. DBT ಪೋಸ್ಟ್ ಅಂತ ತೋರಿಸ್ತಾ ಇದ್ರೆ 15ನೇ ತಾರೀಕು ಒಳಗಡೆ ಯುವ ನಿಧಿ ಹಣ ಬರುತ್ತೆ. ಪೆಂಡಿಂಗ್ ಅಂತ ತೋರಿಸ್ತಾ ಇದ್ರೆ ಇನ್ನೂ 1 ವಾರ ಮುಂದೆ ಹೋಗೋ ಸಾಧ್ಯತೆ ಇದೆ ಸ್ನೇಹಿತರೆ. ಮತ್ತು ಅದರ ಜೊತೆಗೆ ಕೌಶಲ್ಯ ಕರ್ನಾಟಕ ಯೋಜನೆಯಿಂದ ಕಾಲ್ ಬರ್ತಾ ಇದೆ. ಭಾಳಷ್ಟು ಡೀಟೇಲ್ಸನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತೇಳಿ ಕಮೆಂಟ್ ಮಾಡಿದರೆ, ಇದಕ್ಕೆ ನಾವು ಸರಳವಾಗಿ ಹೇಳ್ಬಿಡ್ತೀನಿ. ಕೌಶಲ್ಯ ಕರ್ನಾಟಕ ಕಡೆಯಿಂದ ಫೋನ್ ಬರುತ್ತೆ, ನಾವು ಈ ರೀತಿ ಕೌಶಲ್ಯಕರ ನಿರುದ್ಯೋಗ ಭತ್ಯೆ ಯುವ ನಿಧಿ ಪೋರ್ಟಲ್ ಕಡೆಯಿಂದ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಮಾತಾಡ್ತಾರೆ. ಅದರಲ್ಲಿ ನೀವು ಈಗಾಗಲೇ ಯುವ ನಿಧಿಯ ಫಲಾನುಭವಿಗಳಾಗಿದ್ದು ಯುವ ನಿಧಿಯನ್ನು ಇಷ್ಟು ತಿಂಗಳು ಪಡೆದುಕೊಂಡಿರ್ತೀರ, ಈ ಮಧ್ಯದಲ್ಲಿ ಯಾವುದಾದರೂ ಉದ್ಯೋಗವನ್ನು ಮಾಡುತ್ತಿದ್ದೀರೋ ಇಲ್ಲವೋ ಅಂತ ಕೇಳುತ್ತೆ. ನನ್ನ ಸಲಹೆ ಏನಂದರೆ, ಯಾವುದೇ ಉದ್ಯೋಗದಲ್ಲಿ ಇದ್ದರೂ ಕೂಡ ನೀವು ಇಲ್ಲ ಅಂತಲೇ ಕ್ಲಿಕ್ ಮಾಡಿ. ಮತ್ತು ಅದರ ಜೊತೆಗೆ ನೀವು ಕೌಶಲ್ಯಕರ ಕರ್ನಾಟಕ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡಿದ್ದೀರಲ್ಲ, ಇದಕ್ಕೆ ಸ್ವಯಂ ಉದ್ಯೋಗವನ್ನು ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ಲ ಅಂತ ಕೇಳುತ್ತೆ. ಇದೆ ಅಂತ ಕ್ಲಿಕ್ ಮಾಡಿ. ಮತ್ತು ಅದರ ಜೊತೆಗೆ ನೀವು ತರಬೇತಿಯನ್ನು ಪಡೆದುಕೊಂಡ ನಂತರ ಯುವ ನಿಧಿ ಹಣವನ್ನು ಮುಂದುವರಿಸಬೇಕೇ ಇಲ್ಲವೇ ಎಂದು ಕೇಳುತ್ತೆ. ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಯಾಕಂದರೆ ತರಬೇತಿ ಪಡೆದುಕೊಂಡ ತಕ್ಷಣ ನಿಮಗೆ ಉದ್ಯೋಗ ಸಿಕ್ಕಿದೆ ಅಂತ ಕನ್ಫರ್ಮ್ ಅಲ್ಲ. ಇದನ್ನು ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನಿಮ್ಮ ರಾಜ್ಯವನ್ನು ಕೇಳುತ್ತೆ, ಅದು ಕರ್ನಾಟಕ. ಎಲ್ಲರಿಗೂ ಕರ್ನಾಟಕದಲ್ಲಿ ಮಾತ್ರ ಈ ಯೋಜನೆ ಜಾರಿ ಇದೆಯಲ್ಲ, ಕರ್ನಾಟಕ. ಮತ್ತು ನಿಮ್ಮ ಜಿಲ್ಲೆ ಕೇಳುತ್ತೆ, ನಿಮ್ಮ ಊರು ಮತ್ತು ಪಿನ್ ಕೋಡ್ ಎಲ್ಲ ಡೀಟೇಲ್ಸ್ ಕೇಳುತ್ತೆ. ಅದು ಯಾವುದೇ ಸಂಶಯ ಇಲ್ಲ, ಡೀಟೇಲ್ಸ್ ಎಂಟ್ರಿ ಮಾಡಿ. ಮತ್ತು ನೀವು ತರಬೇತಿ ಪಡೆಯುತ್ತಿರುವ ಜಿಲ್ಲೆ ನಿಮ್ಮ ಸ್ವಂತ ಜಿಲ್ಲೆಯಿಂದ ತರಬೇತಿ ಪಡ್ಕೋತಿರೋ ಇಲ್ವೋ, ಬೆಂಗಳೂರಲ್ಲಿ ತರಬೇತಿ ಪಡ್ಕೋತಿರೋ ಅಂತ ಕೇಳುತ್ತೆ. ಇನ್ನೊಂದು ಸ್ನೇಹಿತರೆ, ನಿಮಗೆ ಯುವ ನಿಧಿ ಹಣ ಬೇಕಾಗಿತ್ತು ಅಂದರೆ ತರಬೇತಿಯನ್ನು ಎಲ್ಲಾದರೂ ಪಡ್ಕೊಳ್ಳಿ. ತರಬೇತಿ ಪಡ್ಕೊಂಡ್ಮೇಲೆ ನೀವು ಉದ್ಯೋಗವನ್ನು ಪಡ್ಕೊಂಡ್ರೆ ಯುವ ನಿಧಿ ಹಣ ಮುಂದುವರಿಯುತ್ತೆ. ಮತ್ತು 2 ವರ್ಷ ಆದಮೇಲೆ ನೀವು ಏನೇ ಮಾಡಿದ್ರೂ ಯುವ ನಿಧಿ ಹಣ ಬರೋದಿಲ್ಲ.
ಇದಂತೂ ಕನ್ಫರ್ಮ್. ಮತ್ತು ಅದ್ರ ಜೊತೆಗೆ ನಿಮ್ಗೆ ತರಬೇತಿ ಪಡ್ಕೋಬೇಕಾಗಿದ್ರೆ ಇನ್ನು 3 ರಿಂದ 4 ತಿಂಗಳು ಇದೆ. ಆರಂಭದಿಂದ ಯಾರು ಯುವನಿಧಿ ಹಣವನ್ನು ಪಡ್ಕೊಂಡು ಬರ್ತಾ ಇದ್ದಾರಲ್ಲ ಅವರಿಗೆ ಜಾಸ್ತಿ ಅಂದರೆ 3 ರಿಂದ 4 ತಿಂಗಳು ಬರ್ಬೋದು, ಇದಕ್ಕಿಂತ ಜಾಸ್ತಿ ಬರೋದಿಲ್ಲ. ಇಲ್ಲ ನಮಗೆ ಈ ಉದ್ಯೋಗ ಅವಕಾಶ ಪಡ್ಕೋಬೇಕು ಅಂತ ಇದ್ದರೆ, ತರಬೇತಿಗೆ ಆಸಕ್ತರಿದ್ದೀವಿ, ನಿಮ್ಮ ಸ್ವಂತ ಜಿಲ್ಲೆಯಲ್ಲಿ ಪಡ್ಕೋಬೇಕಂತಿದ್ರೆ ಸ್ವಂತ ಜಿಲ್ಲೆ ಅಂತೇಳಿ, ಇಲ್ಲ ಬೆಂಗಳೂರಲ್ಲಿ ತರಬೇತಿ ಪಡ್ಕೋಬೇಕು ಅಂತಿದ್ರೆ ಬೆಂಗಳೂರಲ್ಲಿ ಪಡ್ಕೊತೀವಿ ಅಂತೇಳಿ. ಇವೆರಡರ ಮಧ್ಯೆ ನನ್ನ ಸಲಹೆ ಏನಪ್ಪ, ನೀವು ತರಬೇತಿ ಪಡಿತಕ್ಕಂಥ ಜಿಲ್ಲೆ ಬೆಂಗಳೂರು ಅಂತ ಹೇಳಿದ್ರೆ ಬೆಂಗಳೂರನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಉತ್ತಮವಾದ ತರಬೇತಿ ಸಿಗುತ್ತೆ. ತರಬೇತಿ ಪಡ್ಕೊಂಡು ನಿರುದ್ಯೋಗ ಭತ್ಯೆ ಇನ್ನೂ ಹೇಗೋ ಮುಗಿಯೋದ್ರ ಒಳಗಡೆ ಉದ್ಯೋಗವನ್ನು ಪಡ್ಕೊಳ್ಳೋ ಆಸಕ್ತಿ ಇದ್ದರೆ ತರಬೇತಿ ಪಡ್ಕೊಳ್ಳಿ, ಒಳ್ಳೆ ಉದ್ಯೋಗವನ್ನು ಪಡ್ಕೊಳ್ಳಿ. ಇದರ ಅವಲಂಬತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಒಂದು ದಾರಿ ರಾಜ್ಯ ಸರ್ಕಾರ ಯುವ ನಿಧಿ ಫಲಾನುಭವಿಗಳಿಗೆ ಅಥವಾ ಡಿಪ್ಲೊಮಾ ಮುಗಿದರೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಮತ್ತು ಅದೇ ರೀತಿ ಸ್ನೇಹಿತರೆ, ಈಗೇನು ಇಷ್ಟೆಲ್ಲ ಹೇಳಿದ್ದೀನಲ್ಲ, ಈ ರೀತಿ ಮಾಡಿ, ಯಾವುದೇ ತೊಂದರೆ ಇಲ್ಲ. ಇನ್ನೂ ಬಂದರೆ 3 ರಿಂದ 4 ತಿಂಗಳು ಬರುತ್ತೆ. ಇಷ್ಟರೊಳಗಡೆ ನೀವು ಉದ್ಯೋಗ ಪಡ್ಕೋ ಅವಕಾಶ ಇದ್ದರೆ ಪಡ್ಕೊತೀವಿ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ನೇರವಾಗಿ ಅದರಲ್ಲಿ ಹೇಳ್ಬಿಡಿ. ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅಂತ ಕೇಳುತ್ತೆ, ಇಲ್ಲ ಅಂತ ಹೇಳ್ಬಿಟ್ರೆ ಇನ್ನು 3 ತಿಂಗಳು ಬರುತ್ತೆ, ಮುಂದೆ ಸ್ಟಾಪ್ ಆಗುತ್ತೆ. ಇದು ಇವತ್ತಿನ ಯುವ ನಿಧಿ ಬಗ್ಗೆ ಅಪ್ಡೇಟ್ ಬಂದಿರ್ತದ್ದು. ನವಂಬರ್ ತಿಂಗಳದ ಬಗ್ಗೆ ಹೇಳೋದಾದರೆ ಇನ್ನೂ ಯಾವುದೇ ಅಪ್ಡೇಟ್ ಬಂದಿಲ್ಲ ಸ್ನೇಹಿತರೆ. ನವಂಬರ್ ತಿಂಗಳದ್ದು ಚೆಕ್ ಸ್ಟೇಟಸ್ ಅಂದರೆ DBT ಚೆಕ್ ಮಾಡಿದ್ರೆ ಯಾವುದೇ ಡೀಟೇಲ್ಸ್ ಶೋ ಆಗ್ತಾ ಇಲ್ಲ. ಇದಕ್ಕೆ ನೀವು ಸ್ವಲ್ಪ ದಿನ ತಡಿಬೇಕು, ಅದಾದಮೇಲೆ ಶೋ ಆಗುತ್ತೆ. ಮತ್ತು ಇದೇ ರೀತಿಯಾಗಿ ನನ್ನ ವಿಡಿಯೋ ಚಾನಲಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ, ಯುವ ನಿಧಿ ಬಗ್ಗೆ, ಇತರ ಮಾಹಿತಿಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ವಿಡಿಯೋನ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಅದರ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.